ತಿಮ್ಮಣ್ಣ ಅಂತ. ಭಕ್ತಿಯಲ್ಲಿ ಬಾಗಣ್ಣ ಅಂತಂದ್ರೆ ಗೋಪಾಲದಾಸರು. ಗೋಪಾಲದಾಸರು ಒಂದು ಪರಂಪರೆ ಬಂತು. ಗೋಪಾಲದಾಸರು ತಮ್ಮ ತಮ್ಮಂದ್ರಿಗೇನೆ ಅಂಕಿತವನ್ನು ಕೊಟ್ಟರು. ಆಮೇಲೆ ಅದೇ ಪರಂಪರೆ ಬಂತು. ನೆಂಟಪೆದ್ದ ಗೋಪಾಲ ವಿಠಲದಾಸರು, ಗುರುಜಗನ್ನಾಥದಾಸರು, ಹೃದಯೇಶ ವಿಠಲದಾಸರು, ಗೋರೆವಾಡ ಹನುಮಂತರಾಯರು ಅಂತ ಈ ಕಡೆ ಒಂದು ಪರಂಪರೆ ಲಿಂಗಸೂಗೂರು ಕಡೆ ಬಂತು. ಇನ್ನೊಂದು ಮೋಹನ್ ದಾಸರ ಪರಂಪರೆ. ಆ ಮೋಹನ್ ದಾಸರ ಪರಂಪರೆ ಅದು ಕೂಡ ಬಂತು. ಬಾಲರಾಯಣ ವಿಠಲರು, ಮಧ್ವಪತಿ ವಿಠಲರು ಅಂತ ಆ ಪರಂಪರೆ ಬಂತು. ಇನ್ನೊಂದು ಶಕ್ತಿಯಲ್ಲಿ ತಿಮ್ಮಣ್ಣ ಅಂತ, ವಿಜಯದಾಸರಿಂದ 2 ವರ್ಷ ಆಯುಷ್ ದಾನವನ್ನು ಪಡೆದಂತ ತಿಮ್ಮಣ್ಣ ದಾಸರು ಅಂತ. ಆ ಪರಂಪರೆಯ ಅದೇ ಆ ವೇಣುಗೋಪಾಲದಾಸರ ಪರಂಪರೆಯಲ್ಲಿ ಬಂದಂತವರು ತಂದೆ ಮುದ್ದು ಮೋಹನ ವಿಠಲದಾಸರು ಅಂತ. ಆ ವಿಜಯದಾಸರ ಶಿಷ್ಯರು ವೇಣುಗೋಪಾಲದಾಸರು, ವೇಣುಗೋಪಾಲದಾಸರ ಶಿಷ್ಯರು ವ್ಯಾಸ ವಿಠಲರು. ವಿಜಯರಾಯ ಕವಚ ರಚನೆ ಮಾಡಿದ್ರಲ್ಲ, ಆ ವ್ಯಾಸ ವಿಠಲ್ ಮುಂದುವರೆದ ಪರಂಪರೆನೇ ತಂದೆ ಮುದ್ದು ಮೋಹನ ದಾಸರ ಪರಂಪರೆ. ಈ ಹರಿದಾಸ ಪರಂಪರೆ ಅನ್ನೋದು ಮಂತ್ರಾಲಯ ಸುತ್ತದಲ್ಲೇ ಉಳಿತು. ಮಂತ್ರಾಲಯ ಪ್ರಭುಗಳು ಬೆಲ್ಲ ಇದ್ದಾಗ ಆ ಬೆಲ್ಲದ ಸವಿಯನ್ನ ಸವಿಲಿಕ್ಕೆ ಎಲ್ಲ ಹರಿದಾಸರು ಅಲ್ಲೇ ಹುಟ್ಟುದು. ಆದರೆ ವಿಜಯದಾಸರು ಹೇಳಿದ್ರು, ಹರಿದಾಸ ಸಾಹಿತ್ಯ ಗಂಗೆಯಂತೆ ಪ್ರವಹಿಸಬೇಕು, ಆದರೆ ಇದಿಲ್ಲೇ ನಿಂತು ನೀರಾಗಿದೆಯಲ್ಲ ಅಂದಾಗ ಅದೇ ಪರಂಪರೆಯಲ್ಲಿ ಶ್ರೀವರ ವಿಠಲದಾಸರು ಅಂತ ಹರಪನಹಳ್ಳಿಯವರು, ಅವರಿಗೆ ಸ್ವಪ್ನ ಸೂಚನೆ ಕೊಟ್ಟರು ವಿಜಯದಾಸರು. ಚಿಪ್ಪಗಿರಿಗೆ ಬಾ, ಒಬ್ಬ ಯೋಗ್ಯವಾದ ವ್ಯಕ್ತಿ ಸಿಗ್ತಾನೆ, ಅವರಿಗೆ ಅಂಕಿತವನ್ನು ಕೊಟ್ಟು ಅವ್ರ ಮೂಲಕ ದಾಸ ಪರಂಪರೆಯನ್ನು ಬೆಳೆಸುವಂದಾಗ ದೊಡ್ಡಬಳ್ಳಾಪುರದಲ್ಲಿ ರಾಘವೇಂದ್ರ ದಾಸರು ಮಂತ್ರಾಲಯ ಪ್ರಭುವುದು ಶಾಷ್ಟಿಕ ಮನೆತನ ಅಂತ 60 ಅಂತ ಹೇಳ್ತೀವಲ್ಲ, ಈ 60 ಬಗ್ಗೆ ವ್ಯಾಸರಾಜರು ಅವರ ಇದ್ಕಾಲಕ್ಕೆ 64 ಗೋತ್ರದವರು ಸೇರಿಸಿದ್ರಂತೆ. ಇವತ್ತು ಉಳಿದಿರೋದು ಬರೀ 16 ಗೋತ್ರದವರು. ಆ ಕಾಲಕ್ಕೆ 64 ಗೋತ್ರದವರು ವ್ಯಾಸರಾಜರು ಸೇರಿಸಿದ್ರಂತೆ. ಅಂತ ಶಾಷ್ಟಿಕ ಮನೆತನದ ಬಗ್ಗೆ ಒಂದು ಅತ್ಯದ್ಭುತವಾದ ಗ್ರಂಥವನ್ನು ನಿರ್ಮಾಣ ಮಾಡಿದ್ದಾರೆ ರಾಘವೇಂದ್ರ ದಾಸರು. ಅವರು ವೈರಾಗ್ಯವಂತರು. ಚಿಪ್ಪಗಿರಿ ಗೋತ್ಕಾಲಕ್ಕೆ ಶ್ರೀವರ ವಿಠಲದಾಸರ ಒಂದು ಸಂಪರ್ಕ ಆಗಿ ಅವರಿಂದ ಮುದ್ದು ಮೋಹನ ವಿಠಲ ಅಂತ ಅಂಕಿತವನ್ನು ಪಡೆದರು. ದೊಡ್ಡಬಳ್ಳಾಪುರದಲ್ಲಿ ಆ ವಿಠಲ ಮಂದಿರವನ್ನು ಸ್ಥಾಪನೆ ಮಾಡಿದ್ರು. ಆದರೆ ಅವ್ರಿಗೆ ಅಂಕಿತ ಆದ ಕಾಲಕ್ಕೆ ಅವರಿಗೆ ಆಗಲೇ ವೃದ್ಧಾಪ್ಯಕ್ಕೆ ಬಂದಿದ್ರು. ಹೆಚ್ಚು ಅವರಿಂದ ದಾಸಾಹಿತ್ಯ ಪ್ರಚಾರ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಗ ಮತ್ತೆ ವಿಜಯರಾಯರ ಮೊರೆ ಹೊಕ್ಕಾಗ ವಿಜಯರಾಯರು ಒಬ್ಬ ಉತ್ತಮರನ್ನ ಸೂಚನೆ ಮಾಡಿದ್ರು. ಅವ್ರು ಯಾರು ಅಂದ್ರೆ ದಾಬಸ್ಪೇಟೆಯಲ್ಲಿ ನರಸೀಪುರ ಅಂತ, ದಾಬಸ್ಪೇಟೆ ಅಂತ, ಆ ನರಸೀಪುರದಲ್ಲಿ ಒಬ್ಬರು ಸುಬ್ಬರಾಯ ಅಂತಿದ್ದಾನೆ, ಅವನನ್ನು ಆರಿಸಿ ಅವ್ರಿಗೆ ಅಂಕಿತವನ್ನು ಕೊಡ್ರಿ, ಅವರಿಂದ ತುಂಬಾ ವ್ಯಾಪಕವಾಗಿ ದಾಸಾಹಿತ್ಯ ಬೆಳೆಯುತ್ತೆ ಅಂದಾಗ ಆ ನರಸೀಪುರದ ಸುಬ್ಬರಾಯರಿಗೆ ತಂದೆ ಮುದ್ದು ಮೋಹನ ವಿಠಲ ಅಂತ ಅಂಕಿತವನ್ನು ಕೊಟ್ಟರು. ತಂದೆ ಮುದ್ದು ಮೋಹನ ವಿಠಲ ಅಂತ ಅಂಕಿತವನ್ನು ಕೊಟ್ಟು ಈ ಪ್ರಾಂತದಲ್ಲಿ ಹರಿದಾಸ ಸಾಹಿತ್ಯದ ಪ್ರಚಾರ ಆಗಬೇಕು ಅಂತ. ಆ ಕಾಲಕ್ಕೆ ಜಗನ್ನಾಥದಾಸರು ಯಾರು ಗೊತ್ತಿಲ್ಲ, ಹರಿದಾಸರು ಗೊತ್ತಿಲ್ಲ. ಈ ಪ್ರಾಂತಕ್ಕೆ ದಾಸ ಸಾಹಿತ್ಯದ ಗಂಧಗಾಳಿಯೇ ಇರಲಿಲ್ಲ. ಆ ಕಾಲಕ್ಕೆ 1895 ಈ ಸಂದರ್ಭದಲ್ಲಿ ಮನೆ ಮನೆಗಳಿಗೆ ಹೋಗಿ ಅವರು ಮಾಡಿದ ಮೊದಲನೇ ಕಾರ್ಯ ಏನು ಅಂತಂದ್ರೆ ವಿಜಯರಾಯರ ಕವಚವನ್ನು ತಾವೇ ಬರ್ಕೊಟ್ರಂತ. ಎಷ್ಟೋ ಜನ ಕೇಳ್ತಿದ್ರು ಯಾರಿವರು ಅಂತ. ಈ ತರ ಪುರಂದರದಾಸರ ಮಕ್ಕಳೇ, ಆದ್ರೆ ಪುರಂದರದಾಸರ ಪರಂಪರೆಯನ್ನು ಬೆಳೆಸಿದಂತ ಮಹಾನ್ ಭಾವರಪ್ಪ ಅಂತ ಹೇಳಿ ಇದನ್ನ ನಿತ್ಯ ಸ್ಮರಣೆ ಮಾಡಿ ನಿಮ್ಗೆಲ್ಲ ಅನುಗ್ರಹ ಆಗುತ್ತೆ ಅಂತ ಅವತ್ತು ವಿಜಯರಾಯರ ಕವಚ ಮನೆ ಮನೆಗೆ ಹಂಚಿದ್ದು ಇವತ್ತು ನಮಗೆ ಗೊತ್ತಿಲ್ಲದೆ ನಮ್ಮ ಮನೆಯಲ್ಲಿ ಹಿರಿಯರು ವಿಜಯರಾಯರ ಕವಚ ಹೇಳ್ತಾರೆ. ಅಂಥ ದೊಡ್ಡ ಕಾರ್ಯ ಮಾಡೋದು ಮಾಡಿ ಮನೆ ಮನೆಗಳಿಗೆ ಹೋಗಿ ಹರಿಕಥಾಮೃತಸಾರ ತಾವೇ ಬರ್ಕೊಡ್ಬೇಕು. ಅವಾಗೆಲ್ಲ ಪುಸ್ತಕನೇ ಇಲ್ಲ. ಗೋರೆವಾಡ ಹನುಮಂತರಾಯರು ಅಂತ ದೊಡ್ಡ ಮಹಾನ್ ಭಾವರು, ಮಂತ್ರಾಲಯ ಪ್ರಭುಗಳು ಏಕಾಂತ ಭಕ್ತರು, ಗುರುಜಗನ್ನಾಥದಾಸರ ಶಿಷ್ಯಂದರು. ಅವರು ಹರಿಕಥಾಮೃತಸಾರ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಮುಖ್ಯ ಹಸ್ತಪ್ರತಿಯನ್ನ ಕಲೆಕ್ಟ್ ಮಾಡಿಕೊಂಡು ಮನೆ ಮನೆಗಳು ಹೋಗಿ ಅವರೇ ಮಂಗಳಾಚರಣೆ ಬರ್ಕೊಡ್ಬೇಕಂತೆ. ಇದನ್ನ ಕಲೀರಿ, ಮುಂದಿನ ಬಾರಿ ಬಂದಾಗ ಕರೋನಾ ಸಂಧಿ ಹೇಳ್ಕೊಡ್ತೀನಿ ಅಂತ ಈ ತರ ಹರಿಕಥಾಮೃತಸಾರ ಮನೆ ಮನೆಗೆ ಪ್ರಚಾರ ಮಾಡೋದಂತ ಧೀಮಂತರು. ವಿಜಯರಾಯರ ಸುಳಾದಿಗಳು ಮನೆ ಮನೆಗಳಿಗೆ ಹೋಗಿ ಪ್ರಚಾರ ಮಾಡೋದಂತ ಮಹಾನ್ ಭಾವ. ಈ ರೀತಿ ತಂದೆ ಮುದ್ದು ಮೋಹನ ವಿಠಲದಾಸರು ಆ ದಾಸರು ದೇವರಾಜದಲ್ಲಿ ದಾಸಕೂಟವನ್ನು ಸ್ಥಾಪನೆ ಮಾಡಿದ್ದಾರೆ. ಅನೇಕರಿಗೆ ಗೊತ್ತು ಆ ದಾಸಕೂಟ ಇರುವಂತದ್ದು. ಆ ದಾಸಕೂಟದ ಮೂಲಕ 1165 ಜನ ಶಿಷ್ಯರನ್ನು ಆರಿಸಿ ಅವರಿಗೆ ಅಂಕಿತವನ್ನು ಕೊಟ್ಟಿದ್ದಾರೆ. 1165 ಜನ ಶಿಷ್ಯರು. ಆ ಕಾಲಕ್ಕೆ ವಾಟ್ಸಪ್ ಇಲ್ಲ, ಯಾವ ಸೋಷಿಯಲ್ ಮೀಡಿಯಾ ಇಲ್ಲ. ಆ ರೀತಿ ಮನೆ ಮನೆಗಳಿಗೆ ಹೋಗಿ ದಾಸ ಸಾಹಿತ್ಯ ಪ್ರಚಾರ. ಅವ್ರೇನು ಬರೀ ದಾಸರು ದೇವರ ನಾಮ ಅಷ್ಟೇ ಆಡ್ಕೊಂಡಿದ್ರ ಅಂದ್ರೆ ಇಲ್ಲ. ಸತ್ಯಜ್ಞಾನ ತೀರ್ಥರ ಶಿಷ್ಯರು ಚಿಂಚೋಳಿ ವೆಂಕಣ್ಣಾಚಾರ್ಯ ಅಂತ ಅವ್ರ ಹತ್ರ ನ್ಯಾಯ ವೇದಾಂತ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ರು. ವಿದ್ಯಾರತ್ನಾಕರ ತೀರ್ಥರ ಹತ್ರ ಅವರ ಪ್ರಶಂಸೆಗೆ ಒಳಗಾಗಿದ್ರು. ಹೀಗೆ ಎಲ್ಲ ಯತಿಗಳು ಕೂಡ ಅವರು ಗೌರವ ಮಾಡಿದ್ರು. ಇವರ ಪ್ರವಚನವನ್ನು ಕೇಳಿ ಉಡುಪಿಯ ಪುತ್ತಿಗೆ ಮಠದ ಸುಧೀಂದ್ರ ತೀರ್ಥರು ಅಂತ ಶತಾಯುಷಿಗಳು ಅವರು ಇವರ ಪ್ರವಚನವನ್ನು ಕೇಳಿ ಪರಮಪ್ರಿಯ ಅನ್ನೋ ಬಿರುದು ಕೊಟ್ಟರಂತ. ಅದಕ್ಕೆ ಪರಮಪ್ರಿಯ ಸುಬ್ಬರಾಯದಾಸರು ಅಂತಲೇ ಪ್ರಖ್ಯಾತಿ. ಇವರ ಆ ದೇಹ ಕಾಯ ವರ್ಚಸ್ ಹೇಗಿತ್ತು ಅಂತಂದ್ರೆ ಉಡುಪಿಯಲ್ಲಿ ಅಷ್ಟಮಠದ ಯತಿಗಳು ಸೇರಿದಾರಂತೆ, ಸತ್ಯಜ್ಞಾನ ತೀರ್ಥರು ಸೇರಿದ್ರಂತೆ. 8 ಜನ ಮಧ್ಯದಲ್ಲಿ ಇವರಿಗೆ ಪ್ರವಚನ ಅಂತ ಹರಿಕಥಾಮೃತ ಸಾರದ್ದು. ಇವ್ರನ್ನ ಕೆಳಗಡೆ ಕೂರಿಸಿದ್ರೆ ಸತ್ಯಜ್ಞಾನ ತೀರ್ಥರು ಅಂದ್ರಂತೆ.
ನನ್ನ ಪಕ್ಕದಲ್ಲಿ ಕುರ್ಚಿ ಹಾಕಿ ಇವರು ಕೂಡಿಸಿ ಅಂತ, ಅಂತಹ ವರ್ಚಸ್ಸು ತಿರುಪತಿಯಲ್ಲಿ ಇವತ್ತಿಗೂ ಕೂಡ ನಡೀತಾ ಇದೆ. ಸತ್ಯಜ್ಞಾನ ಶುರು ಮಾಡುವಂತ ಮಧ್ವ ರಾಗಾಂತ ಸಂವರ್ಧಿನಿ ಸಭಾ ಅಂತ, ಅದಕ್ಕೆ 10 ವರ್ಷಗಳ ಕಾಲ ಧರ್ಮಾಧಿಕಾರಿಗಳಾಗಿದ್ರು. ಅಂಥ ಒಳ್ಳೆ ವಿದ್ವತ್ತು ನಂಜನಗೂಡಿನಲ್ಲಿ ಆ ಮಂತ್ರಾಲಯ ಮಠದಲ್ಲಿ ಇವರೇ ಯಾವುದೇ ವಿದ್ವತ್ಸಭೆ ಆದರೂ 15 ವರ್ಷಗಳ ಕಾಲ ಇವರೇ ಅಧ್ಯಕ್ಷ ಸ್ಥಾನದಲ್ಲಿದ್ದರಂತೆ. ಅಂಥ ಒಳ್ಳೆ ವಿದ್ವತ್ತನ್ನ ತಾವು ಗಳಿಸಿದ್ರು. ಮನೆ ಮನೆಗಳಿಗೆ ದಾಸ ಸಾಹಿತ್ಯ ಪ್ರಚಾರ 2 ಘಟನೆ ಹೇಳಿ ಸಮಾಪ್ತಿ ಮಾಡ್ತೀನಿ. ಮೊದಲನೇದು ಮಂತ್ರಾಲಯ ಪ್ರಭುಗಳ ಜೀವನ ಚರಿತ್ರೆ ನೋಡಿ, ತಂದೆ ಮುದ್ದಮೋಹನ್ ದಾಸರ ಜೀವನ ಚರಿತ್ರೆ ನೋಡಿ 70 ಭಾಗ ಇಬ್ಬರದು ತುಂಬಾ ಹೋಲಿಕೆ. ಯಾಕೆ ಅಂತಂದ್ರೆ ರಾಯರ ಅಂತರಂಗ ಭಕ್ತರು, ರಾಯರ ಹಾಕೊಟ್ಟ ಮಾರ್ಗದಲ್ಲೇ ನಡೆದಂತ ಮಹಾನುಭಾವರು. ರಾಯರ ಜೀವನ ಚರಿತ್ರೆ ನೋಡ್ತೀವಿ. ರಾಯರ ಪೂರ್ವಾಶ್ರಮದಲ್ಲಿ ಅಗ್ನಿ ಸೂಕ್ತ ಹೇಳಿದ ಗಂಧತೆ ಇದ್ರೆ ಆ ಗಂಧವನ್ನು ಲೇಪನ ಮಾಡಿಕೊಂಡಂತ ಎಲ್ಲ ವಿಪ್ರರಿಗೆ ಅಗ್ನಿಯೇ ಬಿದ್ದಂತಾಯ್ತು. ಯಾಕೆ? ಆ ಅಗ್ನಿ ಅಷ್ಟು ಆ ಮಂತ್ರ ಸಿದ್ಧಿ ಆಗಿತ್ತು ಮಂತ್ರಾಲಯ ಪ್ರಭುಗಳೇ. ಹಂಗೆ ಇವ್ರಿಗೂ ಹಾಗೆ ಅಂತ ದೇವರಾಂಗಣದಲ್ಲಿ ಕೂತಿದ್ದಾರೆ. ನರಸಿಂಹದೇವರ ದೇವಸ್ಥಾನದ ಹಿಂದೆ ನರಸಿಂಹ ತೀರ್ಥ ಅಂತ ಒಂದು ಕೊಳ, ಆ ಕೊಳದ ಹತ್ರ ಕೂತು ಪೂಜೆ ಮಾಡ್ತಿದ್ದಾರೆ. ಯಾಯವಾರ ಎಲ್ಲ ಮುಗಿಸಿ ಬಂದು 106 ಜನ ಶಿಷ್ಯರು ದೇವರಾಂಗಣದಲ್ಲಿ. ಒಬ್ಬ ಶಿಷ್ಯ ಬಂದ, ಗುರುಗಳೇ ಈ ತರ ನನಗೆ ಸಮಯ ಆಯ್ತು, ನಾನು ಹೊರಡಬೇಕು, ನೀವು ಮಂತ್ರಾಕ್ಷತೆ ಕೊಡಿ ಅಂತ. ಆಯ್ತಪ್ಪ ಒಳ್ಳೇದಾಗಲಿ ಅಂತ ಮಂತ್ರಾಕ್ಷತೆ ಕೊಟ್ಟಂತೆ. ಹೇಗೆ ಕೊಟ್ಟರು ಅಂದ್ರೆ ಎಡಗೈಲಿ ಕೊಟ್ಬಿಟ್ರಂತೆ. ಅವನಿಗೆ ಸಿಟ್ಟು ಬಂದ್ಬಿಡ್ತು. ಅಲ್ಲ ಒಳ್ಳೇದಾಗಲಿ ಅಂತ ಕೇಳಿದ್ರೆ ಎಡಗೈ ಇಲ್ಲ ಮಂತ್ರಾಕ್ಷತೆ ಕೊಡೋದು. ಇದು ತಂದೆ ಮುದ್ದಮೋಹನ್ ದಾಸರು ಅಂದ್ರು, ನಾ ಬಲಗೈಯಲ್ಲಿ ಮಂತ್ರಾಕ್ಷತೆ ಕೊಡ್ತೀನಿ, ಅದು ತಗೊಳ್ಳೋ ಯೋಗ್ಯತೆ ನಿನಗಿದೆಯಾ ಅಂತ. ಮಂತ್ರಾಕ್ಷ ತಗೊಳಕ್ಕೆ ಏನ್ ಬೇಕು ಯೋಗ್ಯತೆ? ಎಲ್ಲರೂ ತಗೋತಾರಲ್ಲ. ಹಾಗಲ್ಲಪ್ಪ, ನಾನು ದೇವರಿಗೆ ನೈವೇದ್ಯ ಮಾಡ್ತಾ ಇದ್ದೀನಿ, ಅಗ್ನಿ ತೀರ್ಥವನ್ನು ಉಪಾಸನೆ ಮಾಡ್ತಿದ್ದೀನಿ ಅಂದ್ರಂತೆ. ಪ್ರತಿಯೊಬ್ಬ ವಿಪ್ರನ ಬಲಹಸ್ತದಲ್ಲಿ 5 ತೀರ್ಥಗಳಿರುತ್ತೆ. ಹೀಗೆ ಕೊಡ್ತೀವಲ್ಲ, ಇದು ದೇವತಾ ತೀರ್ಥ. ಅಂಗುಲ್ಯ ಆದ್ರೆ ಪಿತೃ ತೀರ್ಥಂ ಅಂತ ನಾವು ಹೀಗೆ ತಗೋತೀವಲ್ಲ ತೀರ್ಥ ಆಚರಣೆ ಮಾಡಿದ್ದು ಬ್ರಾಹ್ಮಿ ತೀರ್ಥ ಅಂತ. ಹೀಗೆ ಕೊಡ್ತಕ್ಕಂಥದ್ದು ಋಷಿ ತೀರ್ಥ. ಹಸ್ತ ಮಧ್ಯೆ ಅಗ್ನಿ ತೀರ್ಥಂ ಅಂತ. ನಾವು ಭೋಜನ ಮಾಡುವಾಗ ಅಥವಾ ವೈಷ್ಣವ ಮಾಡುವಾಗ, ದೇವರ ನಿವೇದನೆ ಮಾಡುವಾಗ ಇಲ್ಲಿ ಅಗ್ನಿ ತೀರ್ಥ ಪ್ರಜ್ವಲಿಸುತ್ತಂತೆ. ಅವರು ಅಗ್ನಿ ತೀರ್ಥದ ಉಪಾಸನೆ ಮಾಡ್ತಿದ್ರು. ಅವರು ಅಂದ್ರಂತೆ, ನಾ ಮಂತ್ರಾಕ್ಷತೆ ಕೊಟ್ಟರೆ ತಗೊಳ್ಳೋ ಯೋಗ್ಯತೆ ಇದೆ. ಏನಾಗುತ್ತೆ? ಅಗ್ನಿಯನ್ನು ಉಪಾಸನೆ ಮಾಡ್ತಿದ್ದೀನಪ್ಪ ಅಂದ್ರಂತೆ. ಸರಿ, ಎಲ್ಲಿ ಏನಾಗುತ್ತೆ ನೋಡೋಣ ತೋರಿಸಿ ಅಂದ್ರೆ 2 ಕಾಳು ಮಂತ್ರಾಕ್ಷತೆ ತಗೊಂಡು ನೆಲದ ಮೇಲೆ ಹಾಕಿದ್ರೆ ನರಸಿಂಹದೇವರ ದೇವಸ್ಥಾನದ ಗೋಪುರದವರೆಗೂ ಜ್ವಾಲೆ ಬಂದರು. ಆ ಕಾಲದಲ್ಲಿ ಇದ್ದಂತ ಎಲ್ಲರೂ ಕೂಡ ಅದನ್ನು ದಾಖಲೆ ಮಾಡಿದ್ದಾರೆ. ಅಂಥ ಮಂತ್ರಸಿದ್ದರು. ಇದೊಂದಾದ್ರೆ ಜಗನ್ನಾಥ ದಾಸರನ್ನು ಮಾತು ಹೇಳ್ತಾರೆ, ದೊಡ್ಡವರ ಕಾಯುವುದೇ ಹಿರಿದು ಪರಮ ದಡ್ಡರನ್ನು ಕಾಯುವುದೇ ಬಿರುದು ಅಂತ. ಫಸ್ಟ್ ರ್ಯಾಂಕ್ ಕೂಡಿಸ್ಕೊಂಡು ನಾ ಪಾಠ ಹೇಳಿ ಇವಾಗ ಫಸ್ಟ್ ರ್ಯಾಂಕ್ ನಾತಂದೆ ಅಂತಂದ್ರೆ ಅದರಲ್ಲಿ ಏನು ಕಿಮ್ಮತ್ತಿಲ್ಲ ಅಂತ. ಫೇಲ್ ಆದವನ್ನ ಕರ್ಕೊಂಡು ಫಸ್ಟ್ ರ್ಯಾಂಕ್ ತೆಗೆಸಿದ್ರೆ ಆ ಗುರುಗಳ ಮಹತ್ವ ಅಷ್ಟಂತ. ಹೀಗೆ ಎಲ್ಲ ಕಡೆ ಪ್ರಚಾರ ಮಾಡ್ತಿದ್ದಾರೆ. ದಾಸ ಸಾಹಿತ್ಯ ಎಲ್ಲ ಕಡೆ ಹೋಗಿ ಧರ್ಮ ವಿತ್ತನೆ ಮಾಡ್ತಿದ್ದಾರೆ. ಮೈಸೂರಲ್ಲಿ ಹಿಂಗೆ ಸಂಚಾರ ಮಾಡ್ತಿದ್ರು. ಮಾಡುವಂತ ಕಾಲ ಯಾರೋ ಒಬ್ಬ ಬ್ರಿಟಿಷ್ ಅಧಿಕಾರಿ ನೋಡಿದೆ, ಇವರು ಏನ್ ಮಾಡ್ತಿದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ನಾವೀಗ ಹೋಗಿ ಎಲ್ರಿಗೂ ಕೂಡ ಸಜ್ಜನರಿಗೆ ಸನ್ಮಾನದ ದಾರಿಯನ್ನು ತೋರಿಸ್ತಾ ಇದ್ದೀವಿ. ಯಾರು ಸಜ್ಜನರು ಅಂದ್ರೆ ಅಂತ ಕೇಳಿದ್ರು. ಎಲ್ಲ ವಿವೇಕ ಇರುವಂತ ಜನ, ಸಾತ್ವಿಕರು. ಸರಿ, ನಿಮ್ಗೆ ಸಾಮರ್ಥ್ಯ ಇದ್ದರೆ ಕೈದಿಗಳಿಗೆ ಬಂದು ಬೋಧನೆ ಮಾಡಿ ಅವರ ಪರಿವರ್ತನೆ ಮಾಡ್ಲಿಕ್ಕೆ ಆಗತ್ತಾ ಅಂತ ಕೇಳಿದ್ರು. ಸರಿ, ನರಸಿಂಹದೇವರ ಇಚ್ಛೆ ಇದ್ರೆ ಹಾಗೆ ಆಗಲಿ. ನೋಡಿ, ನಮ್ಮಲ್ಲಿ ಎಷ್ಟೋ ಮಹಾನುಭಾವರಿದ್ದಾರೆ, ಅವರೆಲ್ಲರ ಅನುಗ್ರಹ ಪಡೆದು ಕೈದಿಗಳನ್ನ ಪರಿವರ್ತನೆ ಮಾಡುವಂತ ಒಂದು ಸಾಮರ್ಥ್ಯ ಬಂತು. ನಾವಿವತ್ತು 10 ಜನ ನಮ್ಮ ಮಾತು ಕೇಳ್ತಾರೆ ಅಂದ್ರೆ ಅಲ್ಲಿ ಮಾತಾಡಬಹುದು. ಎಲ್ಲೋ ಮುಖ ತೋರಿಸ್ತಾರೆ ಮಾತಾಡುವಂತಂದ್ರೆ ಎಲ್ಲಿ ಮಾತು ಬರುತ್ತೆ ಅಲ್ವಾ? ಅಂಥದ್ದು ಆ ದಡ್ಡರು, ಕೈದಿಗಳು, ಕೊಲೆಗಾರರು ಅವ್ರಿಗೆ ಹೋಗಿ ಬೋಧನೆ ಮಾಡ್ಬೇಕು. ಸರಿ, ಒಂದ್ ದಿನ ಹೇಳಿದ್ರು, ಒಂದು ಶನಿವಾರ ಬನ್ನಿ ನೀವು ಬೋಧನೆ ಮಾಡಿ. ಸರಿ ಆಯ್ತು ಅಂತ ಹೋದ್ರು. ಅಲ್ಲಿ ನೋಡಿದ್ರೆ ಇವನು ಯಾರು ಬುದ್ಧಿ ಹೇಳ್ತಾನೆ ಅಂತ ಹೇಳಿ ಕಲ್ಲು ಹೋಗೋದ್ರಂತೆ, ಮಣ್ಣು ಎರ್ಚದ್ರಂತೆ. ಇವರು ಮಾತ್ರ ಇವರೆಲ್ಲ ಪರಮಾತ್ಮನ ಒಂದು ಇಚ್ಛೆಯಿಂದಲೇ ಬಂದಿರೋರು. ಇವ್ರ ಸ್ವಭಾವವೇ ಅದು, ಕಲ್ಲು ಎಸೆಯೋದು, ಮಣ್ಣು ಹಾಕೋದು. ಅವ್ರೇನ್ ಬಂದು ಕೂಡಿಸ್ತಾರ? ಅದನ್ನ ನಾವು ತಡ್ಕೋಬೇಕು ಅಂತ ತಡ್ಕೊಂಡಿದ್ರಂತೆ. ಏನು ಮಾತಾಡ್ಲಿಲ್ಲಂತೆ, ಮೌನವಾಗಿದ್ರಂತೆ, ಹೊರಟು ಬಿಟ್ರಂತೆ. ಅಂದ್ರಂತೆ ಜೈಲಲ್ಲಿ ಇದ್ದಂತ ಅಧಿಕಾರಿಗಳು, ಏನ್ ಸ್ವಾಮಿ ಒಂದು ಮಾತಾಡ್ಲಿಲ್ಲ, ಏನಿಲ್ಲ, ಇಷ್ಟೇ ನನ್ನ ಮಾತು ಅಂತ ಹೊರಟು ಬಿಟ್ರಂತೆ. ಇವರು ಆ ಮೌನವಾಗಿದ್ದ ಪರಿಣಾಮ ಏನಾಯ್ತು ಅಂತಂದ್ರೆ 1 ವಾರಗಳ ಕಾಲ ಕೈದಿಗಳಿಗೆ ಕೊಲೆಗಾರ ಅನ್ಸಂತ. ಅಲ್ಲ ಪಾಪ ಅವ್ರ ಪಾಡುಗೋರಿದ್ರು, ಅವ್ರು ಕಲ್ಲು ಎಸೆದ್ರಲ್ಲ, ನಾವು ಇಷ್ಟು ಮಾಡಿದ್ವಲ್ಲ, ಇಷ್ಟಾದ್ರೂ ನಮ್ಮ ಮೇಲೆ ಒಂದು ದೂರ ಹೇಳಿಲ್ವಲ್ಲ ಇವರು ಅಂತ ಹೇಳಿ ಇವರು ಅವ್ರ ಮನ್ಸುಗಳಲ್ಲಿ ಅಚ್ಚಾಗಿ ಕೂತ್ಕೊಂಡ್ಬಿಟ್ರಂತೆ. ಮುಂದಿನ ವಾರ ಯಾರೋ ಬೇರೆಯವರು ಕರೆಸಿ ಯಾರೋ ಯತಿಗಳಿಂದ ಬೋಧನೆ ಮಾಡಿಸಿದ್ರೆ ಆ ಕೈದಿಗಳಿಗೆ ಗಲಾಟೆ ಮಾಡೋದಂತೆ. ಹೋದ ವಾರ ಬಂದಿದ್ರಲ್ಲ ಅವರಿಂದನೇ ಬೋಧನೆ ಮಾಡ್ಬೇಕು, ಅವ್ರು ಹೇಳಿದ್ದೆಲ್ಲ ನಾವು ಕೇಳ್ತೀವಿ ಅದಂತೆ. ಆ ರೀತಿ 40 ವರ್ಷಗಳ ಕಾಲ, ಇವತ್ತು ಫ್ರೀಡಂ ಪಾರ್ಕ್ ಇದೆಯಲ್ಲ, ಅದು ಮುಂಚೆ ಸೆಂಟ್ರಲ್ ಜೈಲು, 40 ವರ್ಷಗಳ ಕಾಲ ಕೈದಿಗಳಿಗೆ ಬೋಧನೆ ಮಾಡಿದ್ದಾರೆ. ಸರಿ, ಬೋಧನೆ ಮಾಡೋದಕ್ಕೆ ಏನಾಯ್ತು ಪರಿಣಾಮ ಅಂತ ಪ್ರಶ್ನೆ ಮಾಡಬೇಕು. ಒಂದು ಘಟನೆ ಹೇಳ್ತೀನಿ. ಈ ತರ 10 ಘಟನೆ ಇದೆ ಜೈಲಿಂದು. ಒಂದು ಘಟನೆ, ಒಬ್ಬ ಕೊಲೆಗಾರ ಬಂದ. ಎಷ್ಟೋ ಇವರೆಲ್ಲ ಪರಿವರ್ತನೆ ಮಾಡ್ತಿದ್ರು, ಮಧ್ಯದಲ್ಲಿ ಯಾವಾಗ ನಡೆದಂತ ಘಟನೆ. ಅವನು ತಮ್ಮ ಪೊಲೀಸಿಂದ ಪರ್ಮಿಷನ್ ತಗೊಂಡು ಇವ್ರ ಹತ್ರ ಮಾತಾಡಬೇಕು ಅಂತ ಮಾತಾಡಿದ್ರು. ಗುರುಗಳೇ, ನೀವು ಇಷ್ಟೆಲ್ಲ ಹೇಳ್ತೀರಾ,
ಪರಿವರ್ತನೆ ಆಗಬೇಕು, ಮಾಡಬೇಕು ಅಂತ ಕೈಲಿ ಇಟ್ಕೊಂಡಿದ್ದೀನಿ. ಮತ್ತೆ ಬಂದ್ಬಿಡ್ತೀನಿ. ನೀವು ಹೇಳ್ತೀರಾ ಪರಿವರ್ತನೆ ಆಗಬೇಕು, ಪರಮಾತ್ಮ ಕ್ಷಮಾ ಸಮುದ್ರ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ. ಸ್ವಾಮಿ, ನಂದೊಂದು ಪ್ರಶ್ನೆ ಏನಂತ. ಹೇಳ್ರಿ. ನಾನು ಯಾವುದೋ ಆಸ್ತಿ ಸಿಗುತ್ತೆ ಅಂತ ಹೇಳಿ ನನ್ನ ಹೆಂಡತಿಯನ್ನೇ ಕೊಲೆ ಮಾಡಿದೆ. ಆದ್ರೆ ನನಗೆ ಗೊತ್ತಾಯ್ತು ನನ್ನ ಹೆಂಡತಿನ ಕೊಂದ್ರೆ ಈ ಆಸ್ತಿ ನಮ್ಮ ಅಪ್ಪ ಅಮ್ಮನಿಗೆ ಹೋಗುತ್ತೆ ಅಂತ. ನಮ್ಮ ಅಪ್ಪ ಅಮ್ಮನ್ನೇ ಕೊಲೆ ಮಾಡಿದೆ, ದೇವರು ನನ್ನ ಕ್ಷಮಿಸ್ತಾನ ಅಂತ ಕೇಳಿದ್ರೆ, ನಾವೆಲ್ಲ ತಿಳಿದಿದ್ದೀವಲ್ಲ ಎಷ್ಟೊಂದು. ದೇವ್ರು ಕ್ಷಮಿಸ್ತಾನ? ಹೆಂಡತಿಯನ್ನು ಕೊಲೆ ಮಾಡಿ ಅಪ್ಪ ಅಮ್ಮನ ಕೊಲೆ ಮಾಡೋದು ಗುರುಗಳು ಏನು ಉತ್ತರ ಕೊಡಬೇಕು? ಅದಕ್ಕೆ ಅವರು ಅಂದ್ರಂತೆ, ದೇವ್ರು ಕ್ಷಮಿಸ್ತಾನೆ, ಅವನು ಕ್ಷಮಾ ಸಮುದ್ರ ಅಂತ ಹೆಸರು. ಅವರೊಂದು ಪ್ರಶ್ನೆ ಕೇಳಿದ್ರು, ನೋಡಪ್ಪ, ಸಮುದ್ರದಲ್ಲಿ ಎಷ್ಟು ಲೀಟರ್ ನೀರಿದೆ ಹೇಳ್ತೀಯ? ಒಂದು 10 ಲೀಟರ್ ಹೆಚ್ಚು ಕಮ್ಮಿ ಆಗಲಿ ಪರವಾಗಿಲ್ಲ, ಸಮುದ್ರದಲ್ಲಿ ಎಷ್ಟು ಲೀಟರ್ ನೀರಿದೆ? ನಾವು ಯಾರನ್ನು ಹೇಳಿಕ್ ಸಾಧ್ಯನಾ? ಸಮುದ್ರದಲ್ಲಿ ಎಷ್ಟು ಲೀಟರ್ ಇದೆ ನೀರಿದೆ ಅನ್ನೋದು ಹೇಗೆ ಅಳಿಲಿಕ್ಕಾಗಲ್ಲ. ಪರಮಾತ್ಮನ ಕರುಣೆ ಎಷ್ಟಿದೆ ಅಂತ ಕೂಡ ನಾವು ಅಳಿಲಿಕ್ಕಾಗಲ್ಲ. ಅದಕ್ಕೆ ಒಂದು ಕರುಣಾ ಸಮುದ್ರ. ಪರಮಾತ್ಮ ಬೇಡ, ನಿಂಗೊಂದು ಘಟನೆ ಹೇಳ್ತೀನಿ ಅಂದ್ರಂತೆ. ನೋಡು, ಪರಮಾತ್ಮನ ಆಪ್ತ ಭಕ್ತರು ಪ್ರಹ್ಲಾದರಾಜರು. ಆ ಪ್ರಹ್ಲಾದರಾಜರ ಕಥೆ ಎಲ್ಲ ಹೇಳಿ ಅವರೇ ಮಂತ್ರಾಲಯ ಪ್ರಭುಗಳಾಗಿ ಅವತಾರ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಅಂತ ಎಷ್ಟು ಜನ ಭಕ್ತರ ತಾಪಗಳನ್ನು ತಾವು ಕಳಿತಾ ಇದ್ದಾರೆ ಆ ಪ್ರಭುಗಳು, ಮಂತ್ರಾಲಯ ಪ್ರಭುಗಳು ಅಂತ ಹೇಳಿ ಅವ್ರ ಮಹಾತ್ಮೆಯನ್ನು ಹೇಳಿ, ನೀವು ಒಂದು ಕೆಲಸ ಮಾಡು, ನನಗಿದಕ್ಕೆ ಉತ್ತರ ಕೊಡಕ್ಕಾಗಲ್ಲ, ನಿನ್ ಪಾಪ ಕರೀತಾನೋ ಇಲ್ಲವೋ ಅಂತ ಆ ರಾಯರು ಸ್ಮರಣೆ ಮಾಡಲಿ. ಅವ್ನು ಯಾರು ಅಂತ್ಯಜ, ಅವನಿಗೆ ಅಂದ್ರಂತೆ, ರಾಯರು 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 ಅವ್ನು ಇಷ್ಟೇ ಅಂತ ಇರೋ, ಅವ್ರು ಹೇಗೋ ಈ ಜನ್ಮದಲ್ಲೋ ಮುಂದಿನ ಜನ್ಮದಲ್ಲೋ ಅನುಗ್ರಹ ಮಾಡ್ತಾರಪ್ಪ ಅಂದ್ಬಿಟ್ಟು. ಅವ್ನು ಕೇಳ್ದ, ಹೇಗಿದ್ದಾರೆ ರಾಯರು? ನಮ್ಮನ್ನೇ ಕೇಳಿದ್ರೆ ಹೇಗಿದ್ದಾರೆ ರಾಯರು ಅಂದ್ರೆ ನಾವು ಕಂಡಿದೀವ? ಅದೇ ಧ್ಯಾನ ಶ್ಲೋಕ ಮಾಡ್ಕೊಟ್ಟಿದ್ದಾರೆ, ತಪ್ತ ಕಾಂಚನ ಸಂಕಾಶ. ರಾಯರು ಹೇಗಿದ್ದಾರೆ ಅಂತ ಗೊತ್ತಾ? ಈಗ ಬಂಗಾರ ಕಾಯಿಸಿದ್ರೆ ಯಾವ ಬಣ್ಣನೋ ಆ ಬಣ್ಣ ಅಂತ ಮಂತ್ರಾಲಯ ಪ್ರಭುಗಳು. ಆ ತುಳಸಿ ಧಾಮ ಭೂಷಣ ಜ್ಞಾನ ಭಕ್ತಿ ತಪಪೂರ್ಣ ಮಂತ್ರಾಲಯ ಪ್ರಭುಗಳು. ಅವರಿಗೆ ಲೌಕಿಕ ವಿಚಾರವೇ ಇಲ್ಲ. ಸದಾಕಾಲ ರಾಮಚಂದ್ರ ದೇವರನ್ನ ಹೃತ್ಕಮಲದಲ್ಲಿ ಧ್ಯಾನಿಸ್ತಾ ಅವನ ಪಾದಕಮಲದಲ್ಲೇ ಅವರಿಗೆ ಭಕ್ತಿ, ಅದು ಬಿಟ್ಟು ಇನ್ನೊಂದು ಇಲ್ಲೇ ಇಲ್ಲ ಆ ಮಂತ್ರಾಲಯ ಪ್ರಭುಗಳು. ಅವನಿಗೆ ಹೇಳಿದ್ರು, ಇದು ಈ ರೀತಿ ಅವ್ನಿಗೆ ಹೇಳಿದ್ರೆ ಅರ್ಥ ಆಗತ್ತಾ? ಆದ್ರೆ ಅವ್ನಿಗೆ ಹೇಳಿದ್ರಂದ್ರೆ, ತುಳಸಿ ಕಟ್ಟೆ ಇರುತ್ತಲ್ಲಪ್ಪ ಬೃಂದಾವನ, ಅದ್ರೊಳಗಡೆ ಅವ್ರು ಇದ್ದಾರೆ ಅಂತ ಪೂಜೆ ಮಾಡ್ತೀವಿ, ನೀನ್ ಇಷ್ಟೇ ತಿಳಿ ಅಂದ್ರೆ. ಸರಿ ಆಯ್ತು, ತನ್ನ ಸೆಲಗೋದ. ಈ ಕೊಲೆಗಾರರನ್ನ ಏನ್ ಮಾಡ್ತಾರೆ ಅಂದ್ರೆ, ಇನ್ನೊಬ್ಬ ಕೈದಿ ಜೊತೆ ಇಡಲ್ಲ. ಯಾಕಂದ್ರೆ ಅವ್ರಿಗೆ ವ್ಯಾಘ್ರ ಆ ಮನಸ್ಥಿತಿ ಇರುತ್ತಲ್ಲ, ಇನ್ನೊಬ್ಬರ ಮೇಲೆ ಯಾವ ರೀತಿ ಮಾಡ್ತಾರೋ ಅಂತ ಹೇಳಿ ಒಬ್ಬರನ್ನೇ ಇಟ್ಟಿರ್ತಾರೆ. ಒಂದು ಇಟ್ಟಿಗೆ ಚೂರು ತಗೊಂಡಂತೆ ತುಳಸಿ ಕಟ್ಟೆ ಬಿಡಿಸಿದಂತೆ ಅವ್ರು ತೆಲುಗುವನು ಕೆಳಗಡೆ ರಾಯರು ಅಂತ ಬರೆದಂತೆ. ತನ್ನ ಸುತ್ತೋದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿದ್ರು ರಾಯರು. ಈ ರೀತಿ ಒಂದು 6 ತಿಂಗಳು ಮಾಡಿದಾನೆ. ಮಾಡಿ 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 ಅದು ಏನ್ ಭಕ್ತಿ ಬಂತು ರಾಯರ ಕತೆ ಗೊತ್ತಿಲ್ಲ, ರಾಯರು ಯಾರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಮಂತ್ರಾಲಯವೇ ಗೊತ್ತಿಲ್ಲ. ಇವ್ರು ಹೇಳಿದ್ದಾರೆ ಅಂತ ಅಷ್ಟು ಮಾಡ್ದ. ರಾಯರ ಒಂದು ಸ್ವಪ್ನದಲ್ಲಿ ಬಂದಂತೆ, ನೋಡಪ್ಪ, ಒಳ್ಳೆ ಕಾಷಾಯ ವಸ್ತ್ರ ದಂಡ ಹಿಡಿದಿದ್ದಾರಂತೆ, ರಸ್ತೆಯಲ್ಲಿ ಹೆಗಣ ಬಿದ್ದಿದ್ರೆ ಹದ್ದುಗಳು ಅದನ್ನ ತಿನ್ಬೇಕು ಅಂತ ಸುತ್ತುತ್ತಲ್ಲ, ಹಾಗೆ ನನ್ನ ಹತ್ರ ಏನೋ ಇದೆ ಅಂತ ಸುತ್ತಾ ಇದೆಯಾ, ಪ್ರಯೋಜನ ಇಲ್ಲ, ದೂರ ಹೋಗುವಂತ. ಅವನ ಅನ್ನಂತೆ, ಗುರುಗಳು ಹೇಳಿದಾರೆ ನಿಮ್ಮನ್ನು ಹಿಡಿಬೇಕು ಅಂತ, ನಂಗೆ ಗೊತ್ತಿಲ್ಲ, ನೀವೇ ಉದ್ಧಾರ ಮಾಡ್ಬೇಕನ್ನಂತೆ. ಏನ್ ಮಾಡ್ಲಿ ಸ್ವಾಮಿ, ನಾನು ಈ ತರ ಎಲ್ಲ ತಪ್ಪು ಮಾಡಿದ್ದೀನಿ, ನೀ ಏನು ಮಾತಾಡಬೇಡ, ನನ್ನ ಸ್ತೋತ್ರ ಇದೆ, ಅದನ್ನ ನೀ ಕಲಿ ಅಂದ್ರೆ ಅಷ್ಟೇ ಹೇಳಿ ಹೊರಟು ಬಿಟ್ರು ರಾಯರು. ಅವನಿಗೆ ಹುಚ್ಚಿಡಿತು. ರಾಯರು ಅವನ ಸ್ತೋತ್ರ ಕಲಿ ಅಂತ ಹೇಳಿದ್ದಾರೆ ಸ್ವಪ್ನದಲ್ಲಿ. ಗುರುಗಳು ಬರಬೇಕು, ಅವ್ರನ್ನೇ ಕೇಳಬೇಕು. ಗುರುಗಳು ಯಾವಾಗ ಬಂದ್ರು, ಭೇಟಿ ಮಾಡೋಕ್ಕಾಗಲ್ಲ, ಹೊರಟು ಬಿಟ್ರು, ಹೀಗೆಲ್ಲ ಆಯ್ತು. ಒಮ್ಮೆ ಸಿಕ್ಕಿದ್ರಂತೆ ಗುರುಗಳು. ಹೇಳಿದ್ರಂತೆ, ಗುರುಗಳೇ ನೀವು ಹೇಳಿದ್ರಲ್ಲ ರಾಯರು ರಾಯರು ಅಂತ, ಅವ್ರು ನನ್ನ ಕನಸಲ್ಲಿ ಬಂದರು. ಏನಪ್ಪ ಹೇಳ್ತಿದ್ಯಾ, ನಮ್ಮ ಜನ್ಮ ಎಲ್ಲ ಒದ್ದಾಡಿದ್ವಿ, ನಮ್ಮ ಸ್ವಪ್ನದಲ್ಲಿ ಬರಲಿಲ್ಲ, ನಿನ್ನ ಸ್ವಪ್ನದಲ್ಲಿ ಬಂದ್ರ? ಹೌದು, ಹಿಂಗೆ ಕಾವಿ ಹಿಡಿದಿದ್ರೆ ಅವ್ರ ಸ್ತೋತ್ರ ಇದೆಯಂತೆ, ಕಲಿಬೇಕಂತೆ. ಎಂಥ ಮಹಾತ್ಮನು ನೀನು ಅಂತ ಹೇಳಿ ಅವನು ಕೂಡಿಸಿ ಶ್ರೀಪೂರ್ಣ ಬೋಧ ಹೇಳ್ಕೊಟ್ರಂತೆ. ಎಷ್ಟು ತಪ್ಪು ಹೇಳಿದ್ನೋ, ಯಾವ ವ್ಯಾಕರಣ ಇತ್ತೋ, ಎಲ್ಲಿ ನಿಲ್ಲಿಸ್ಬೇಕೋ ಅದೆಲ್ಲ ಗೊತ್ತಿಲ್ಲ. ಸುಮ್ಮನೆ ಒಂದು ಪೇಪರಲ್ಲಿ ಬರ್ಕೊಂಡ ತೆಲುಗುಲಿ ಓದರ್ಲಿಕ್ಕೆ ಶುರು ಮಾಡಿದ. ಒಂದು 6-7 ತಿಂಗಳು ಅದನ್ನು ಪಾರಾಯಣ ಮಾಡಿ ಕಂಠಪಾಠ ಮಾಡಿದ್ದಾನೆ. ಜೋರಾಗಿ ಹೇಳ್ಬೇಕಂತ ಸೆಲ್ಲಲ್ಲಿ ರಾಯರ ಸ್ತೋತ್ರ. ಹೀಗೆ ಮಾಡ್ತಿದ್ರೆ ಮತ್ತೆ ರಾಯರು ಬಂದ್ರಂತೆ. ಸ್ವಪ್ನದಲ್ಲಿ ಬಂದು ಅಂದ್ರಂತೆ, ಕತ್ತೆ ಅರ್ಚೋದ್ ಕೇಳ್ಬೋದು, ನೀ ಹೇಳೋ ಮಂತ್ರ ಕೇಳಿಕಾಗಲ್ಲ, ಬಾಯಿ ಮುಚ್ಚು ಅಂತ. ಯಾಕೆ ಸ್ವಾಮಿ, ನೀವೇ ತಾನೇ ಹೇಳಿ ಸ್ತೋತ್ರ ಹೇಳುವಂತೆ, ಯಾಕೆ ಬಾಯಿ ಮುಚ್ಚು ಅಂತಿದ್ದೀರ? ಅಲ್ವೋ, ಸುಮ್ಮನೆ ಓದಿರ್ತಿದ್ಯಾ, ಅದರ ಅರ್ಥ ತಿಳಿದೇನೋ ಅಂತಂತೆ. ಅವಾಗ ಅನಿಸ್ತೌದಲ್ವ, ನಾ ಏನು ಹೇಳ್ತಿದ್ದೀನಿ ಅದರ ಅರ್ಥವೇ ಗೊತ್ತಿಲ್ವಲ್ಲ ಅಂದಾಗ ಮತ್ತೆ ಗುರುಗಳನ್ನು ಆಶ್ರಯ ಮಾಡ್ದ. ಗುರುಗಳನ್ನು ಆಶ್ರಯ ಮಾಡಿ, ಸ್ವಾಮಿ ಅದರ ಅರ್ಥ ತಿಳಿಸಿ ಅಂತ. ಗುರುಗಳು ಅವನ ಯೋಗ್ಯತಾನುಸಾರ ಹೇಳಿದ್ರೆ ಅವನಿಗೆ ಎಂಥ ಪರಿವರ್ತನೆ ಆಯಿತು ಅಂದ್ರೆ, ಅದನ್ನ ಮನನ ಮಾಡ್ದ. ಮುಂದಿನ ಬಾರಿ ತಂದೆ ಮುದ್ದುದಾಸರು ಜೈಲಿಗೆ ಬರೋ ಅಷ್ಟರಲ್ಲಿ ರಾಯರ ಸ್ತೋತ್ರಕ್ಕೆ ತೆಲುಗುನಲ್ಲಿ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿಟ್ಟಿದ್ದಂತೆ. ನೋಡಿ, ಒಬ್ಬ ದಡ್ಡ ಕೊಲೆಗಾರ ಕಟಕ ಅಷ್ಟರ ಮಟ್ಟಿಗೆ ಪರಿವರ್ತನೆ ಆಗ್ತಾನೆ ಅಂತಂದ್ರೆ ಗುರುಗಳ ಸಾಮರ್ಥ್ಯ ಎಂಥದ್ದು ಅಂತ, ಅಂದ್ರೆ ಆ ಮಂತ್ರಾಲಯ ಪ್ರಭುಗಳ ಕರುಣೆ ಎಂಥದ್ದು ಅಂತ.
ಎಷ್ಟೋ ಜನ ಮಠಕ್ಕೆ ಬಂದು ಸ್ವಾಮಿ ಮಠದಲ್ಲಿ ಯಾರು ಕಳ್ತನ ಮಾಡ್ಬೇಕು ನೀವು ಅನುಗ್ರಹ ಮಾಡಿ ಅಂದ್ರೆ ಹೂ ಅಂತ ಕರುಣಾಶೀಲರು ಮಂತ್ರಾಲಯ ಪ್ರಭುಗಳು ಅಂತ ರಾಯರ ಅನುಗ್ರಹವನ್ನ ದಯಪಾಲಿಸ್ತಾರೆ ತಂದೆ ಮುದ್ದು ವಿಠಲದಾಸರು. ಈ ತರ ಸಾವಿರಾರು ಜನ ಶಿಷ್ಯಂದ್ರು. ಒಬ್ಬೊಬ್ಬ ಶಿಷ್ಯರಿಂದ ಒಂದೊಂದು ಮಹತ್ವ ತಿಳಿದ್ರೆ ಅಷ್ಟು ಪರಿಪೂರ್ಣವಾದ ಅವರ ವಿಚಾರವನ್ನು ನಮ್ಗೆ ಅರಿಲಿಕ್ಕಾಗಲ್ಲ ಅಂತ ಗುರುಗಳು ತಂದೆ ಮುದ್ದು ದಾಸರು, ಈ ಪ್ರಾಂತದ ಶ್ರೇಷ್ಠ ಹರಿದಾಸರು. ಆ ಗುರುಗಳ ಆರಾಧನೆಯನ್ನ ಏಪ್ರಿಲ್ 3, 4, 5 ಬನ್ನರಘಟ್ಟ ರೋಡಲ್ಲಿ ವಾದಿರಾಜ ಕಲಾಭವನ ಅಂತಿದೆ, ಅಲ್ಲಿ ಮಾಡ್ತಾ ಇದ್ದೀವಿ. ನೀವೆಲ್ಲ ಬಂದು ಆ ಗುರುಗಳ ಸೇವೆ ಮಾಡಿ ಅವರ ಅನುಗ್ರಹ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ ಶ್ರೀಕೃಷ್ಣ ಏಪ್ರಿಲ್ 3, 4, 5 ಶುಕ್ರವಾರ ಶನಿವಾರ ತಂದೆ ಮುದ್ದುಮೋಹನ್ ವಿಠಲದಾಸರು. ಹೌದಾ?